ಸೈಟ್ ಕೊಡ್ತೀವಿ ಅಂತ ವಿಕಲಚೇತನ ಕುಟುಂಬಕ್ಕೆ ವಂಚನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿ ವಿಕಲಚೇತನ ದಂಪತಿಗಳು ಮನವಿ ಕೊಟ್ಟಿದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಂದು ವಿಕಲಚೇತನರು ಮತ್ತೆ ಆರೋಪ ಮಾಡಿದ್ದಾರೆ. ಇಂದು ತಮ್ಮ ನೋವನ್ನ ಹೇಳಲು ಬೆಳಗಾವಿ ಸ್ಥಳೀಯ ಸರ್ಕಿಟ್ ಹೌಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ನೊಂದವರಿಗೆ ಸ್ಪಂದನೆ ನೀಡಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಇಲ್ರಿ ಮನೆ ಹೋಮ್ ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದು ಅವ್ರ ಕೆಲಸ ಮಾಡಿ ಕೊಡ್ತಾವ ಅಂದ್ರಿ ಇನ್ನೂ ಅವ್ರ ಕೊಟ್ಟಿಲ್ರಿ. ಈಗ ಇಲ್ಲೇ ನಾವು ಒಂದ್ ವಾರ ಇಲ್ಲೇ ಎಡ್ತಾಕತ್ತೀವ್ರಿ. ಇವತ್ ಬೆಳಿಗ್ಗೆ ಬಂದೇವ್ರಿ ಸಿದ್ದರಾಮಯ್ಯ ಭೇಟಿ ಆಗ್ಬೇಕತ್ತರಿ. ನಮಗ್ ಇನ್ನಾರು ಯಾರು ದಾದ್ವಿ ಇಲ್ಲಿ ಬಂದೇವ್ ಸರಿ ನಮ್ಗ್ ನೋಡ್ಲಿಲ್ರಿ, ಹಂಗ ಹೋಗಿ ಬಿಟ್ರಿ. ನಮ್ಗೆ ಏನಾರು ನ್ಯಾಯನ ಸಿಕ್ಕಿಲ್ರಿ. ನಮಗ ನಾವ್ ಎಲ್ಲಿಗ್ ಹೋಗ್ಬೇಕಿನ್ ಸಾಯುದ್ ಒಂದೇ ಉಳ್ದೈತ್ರಿ. ನಮಗಿನ ಸಿದ್ದರಾಮಯ್ಯ ಇಂತವ್ರ ನಮ್ಗ್ ನ್ಯಾಯ ಕೊಡ್ಲಿಲ್ಲ ಅಂದ್ರ ನಾವ್ ಇನ್ ಎಲ್ಲಿ ಹೋಗಿ ಸಾಯ್ದ್ರಿ. ನಾವಿನ್ನ ನನ್ ಗಂಡಗೂ ಕಾಲಿಲ್ರಿ, ನಮಗೂ ಕಾಲಿಲ್ರಿ. ನಾವ್ ಎಲ್ಲಿ ದುಡ್ಕೊಂಡ್ ತಿನ್ನೋ ಅಷ್ಟು ನಮ್ಗ ಇಲ್ರಿ. ಫಸ್ಟ್ ರೀ ನಾವ್ ಹೊಲ ಮಾರಿದ್ವಿ ಸಾಲಗಾಗಿರಿ. ಹೊಲ ಮಾರಿದ್ವಿ ಅಂತ ರೊಕ್ಕ ಇದ್ದುರಿ. ಮನೆ ಭೇಟಿ ಆಗಿದ್ರಿ. ಇನ್ನ ಏನ್ ಅವ್ರ ಕ್ರಮ ತಗೊಂಡಿಲ್ರಿ. ನಮ್ಗೆ ಇನ್ನಾರು ನ್ಯಾಯ ಸಿಕ್ಕಿಲ್ರಿ. ನಮ್ಗೆ ಇನ್ನ ಹಾರಿಗಿರ್ ಪೊಲಿಟಿಕ್ಸ್ ಅಂದ್ರೆ ಯಾವ ಕಾಲುಗಳು ಬಂದಿಲ್ರಿ ನಮಗ್ರಿ. ಮತ್ ಎಲ್ಲಿಗೆ ಏನ್ ಹೇಳ್ಬೇಕ್ರಿ ನಾವ್ ಸಿದ್ದರಾಮಯ್ಯ ತಕ್ ಬಂದ್ರುನು ನಮಗ್ ಭೇಟಿ ಮಾಡ್ಲಿಲ್ರಿ. ಅವ್ರು ಹಂಗ ಹೋಗಿಬಿಟ್ರಿ. ಹಾ ಮನ್ವಿ ಕೊಡಾಕ್ ಬಂದಿದ್ವಿ ಆಗ್ಲಿ. ನಾವ್ ಇರ್ತಕ ಬಂದು ಸರಿ ನಮ್ಮನ್ನ ನೋಡ್ಲಿಲ್ರಿ ಅವ್ರು. 2020 ಹೊಲ ಮಾರಿನ್ರಿ. 2022 ಹೊಲ ಮಾರಿಕೆಸಿಂದ್ರ ಗೃಹ ಸಚಿವರು ಲೆಟರ್ ಕೊಟ್ಟಿದ್ದ SP ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ತಂತ ಮುಗಿಸ್ತಂತ ಒಂದ್ ವಾರದಾಗ ಸರ್. ಇನ್ನ SP ಸಾಹೇಬ್ರಿಗೂ ಲೆಟರ್ ಬರ್ದಂತ ಅವ್ರ ಭೇಟಿನ ಆವಾರ ಸರ್. ಒಂದ್ ವಾರ ಹತ್ರ ನಾ ಇಲ್ಲೇ ಅದಂತ ಹುಡುಗನ್ ಸರ್. ಸಿಎಂ ಭೇಟಿ ಹಾಕಿ ಬಂದಿರ್ತಾರೆ. ಯಾರು ದಾದ ಮಾಡ್ಲಿಲ್ಲ ಸರ್. ಸಿಎಂ ನಮ್ ನೋಡಲಿಲ್ರಿ. ಕಾರ್ ಗಡಿಯಾಗ ಹಚ್ಚಿ ಹೋಗ್ಬಿಟ್ರು ಸರ್ ಅವ್ರು. ಮತ್ತೆ ಎಲ್ಲಾರು ಅವ್ರ ಹೊಸಪೇಟೆ ಕರಿ ಹಾಕಕ್ ರೊಕ್ಕ ಕೊಡಕ್ ರೆಡಿ ಆಗ್ಯಾನ್ರಿ. ಅದನ್ನ ಕೊಡ್ಬೇಡ ಅಂತ ಹೇಳ್ದವ ಸತ್ಯಾಪ ಬಡಿಸಿಟ್ಟೇರಿ. ಅವ್ರ ಪೊಲೀಸ್ ಇಲಾಖೆಯವ್ರು ಇನ್ನ ಏನ್ ಫೋನ್ ಹಚ್ಚಿಲ್ಲ ಸರ್. ನನಗ್ ಫೋನ್ ಹಚ್ಚಿಲ್ಲ. ಸಿಎಂ ಸಿಕ್ಕಿಲ್ಲ ಸರ್. ನನ್ನ ಹೆಸರು ಯಲ್ಲಪ್ಪ ಗುರುಪಾದ್ ನಾಯ್ಕ ಸರ್. ಮುಂದ್ ಏನಿಲ್ಲ ಸರ್. ಅವ್ರ SP ಸಾಹೇಬ್ರಿಗೆ ಒಂದ್ ಲೆಟರ್ ಕೊಟ್ಟು ನಮ್ಮ ಊರಿಗೆ ನಾವು ಹೋಗೋಣ ಸರ್. ನ್ಯಾಯ ಸಿಗ್ತೈತೆ ಅಂತ ಅನ್ಕೊಂಡೇನೆ ಸರ್. ನಿಮ್ಮಂತ ಆಶೀರ್ವಾದ ಸರ್. ನನಗ ಮೀಡಿಯಾದವ್ರ ಆಶೀರ್ವಾದದಿಂದ ನ್ಯಾಯ ಸಿಗ್ಬೋದತ್ತ ಹೋರಾಡತೇನೆ. 8 ದಿವಸ ಆತ ಸರ್. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.